ಟು ಮೈ ನ್ಯೂ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ಏನಂದರೆ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇನ್ಫಾರ್ಮ್ ಕೊಟ್ಟಿದ್ದೆ. ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಎಲ್ಲಿ ಸಿಗುತ್ತೆ ಮತ್ತು ಯಾವ ಥರ ನೋಡ್ಕೋಬೇಕು ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಏನಂದರೆ ನಾನು BSc ನರ್ಸಿಂಗು ಗೌರ್ಮೆಂಟ್ ಕಾಲೇಜಸ್ ಮತ್ತು ಟಾಪ್ ಕಾಲೇಜಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯಾವ್ಯಾವ ಕಾಲೇಜಸ್ ಗೌರ್ಮೆಂಟ್ ಕಾಲೇಜಸ್ ಇದೆ ಮತ್ತು ಪ್ರೈವೇಟ್ ಕಾಲೇಜಸಲ್ಲಿ ಟಾಪ್ ಕಾಲೇಜಸ್ ಯಾವುದು, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಫಸ್ಟ್ ಅದರಲ್ಲಿ ಗೌರ್ಮೆಂಟ್ ಕಾಲೇಜ್ ನೋಡ್ಕೊಳ್ಳೋಣ. ಗೌರ್ಮೆಂಟ್ ಕಾಲೇಜ್ ಯಾವ್ದು ಇದೆ ನೋಡಿರಿ, ಫಸ್ಟ್ ಆಫ್ ನೋಡ್ಕೊಳ್ರಿ ಎಲ್ಲರೂ ಕರೆಕ್ಟಾಗಿ ನೋಡ್ಕೋಬೋದು. ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿ ಇರೋದು. ಸೊ ನೆಕ್ಸ್ಟು ಕಿಮ್ಸ್ ಕಾಲೇಜ್ ಹುಬ್ಳಿ ಮತ್ತು ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಳಗಾವಿಯಲ್ಲಿ ಇರೋದು. ಮತ್ತು ಕಿಡ್ವಾ ಮೆಮೋರಿಯಲ್ ಬೆಂಗಳೂರು ಮತ್ತು ಮೈಸೂರು ಮೆಡಿಕಲ್ ಮೈಸೂರು. ಮತ್ತು ನೆಕ್ಸ್ಟು SDS TRC RGICD ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರಲ್ಲಿ ಇರೋದು. ಸೊ ನೆಕ್ಸ್ಟು ASIC ಹಾಸ್ಪಿಟಲ್ ಬೆಂಗಳೂರು, ASIC ಕಾಲೇಜ್ ಆಫ್ ನರ್ಸಿಂಗ್ ಕಲಬುರಗಿ ಗುಲ್ಬರ್ಗಾದಲ್ಲಿ ಇರೋದು. ಸೊ ನೆಕ್ಸ್ಟು GIMS ಕಾಲೇಜ್ ಗದಗಲ್ಲಿ ಇರೋದು. ಮತ್ತು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ಯಾಂಪಸ್ ಅಥಣಿ ರೋಡ್ ವಿಜಯಪುರದಲ್ಲಿ ಇರೋದು. ಸೊ ನೆಕ್ಸ್ಟು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗು ಹೈದರಾಬಾದ್ ರೋಡ್ ರಾಯಚೂರಲ್ಲಿ ಇರೋದು. CIMS ಕಾಲೇಜ್ ಚಾಮರಾಜನಗರ. ಮತ್ತು ನೆಕ್ಸ್ಟು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಕೊಪ್ಪಳ ಇನ್ಸ್ಟಿಟ್ಯೂಟು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗು. ಸೊ ಇಷ್ಟೆಲ್ಲ ನೋಡ್ಕೋಬೋದು. ಮತ್ತು ಮುಂದೆ ಡಿಸ್ಟಿಕ್ ಕೂಡ ಇದೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿಲ್ರಿ, ಟೋಟಲ್ ಎಷ್ಟು ಕಾಲೇಜ್ ಅಂದರೆ ಒಂದು ಗೌರ್ಮೆಂಟ್ ಕಾಲೇಜು 30 ಅಥವಾ 35 ಅಬೋ ಇದೆ. ಮಿನಿಮಮ್ 40 ಒಳಗಡೆ ಇದೆ. 38 to 37 ಇಷ್ಟು ಇರ್ಬೋದು. ಸೊ ಈ ವರ್ಷ ಯಾರಾದರೆ ಅದು ನಿಮಗೆ ಆಪ್ಷನ್ ಎಂಟ್ರಲ್ಲಿ ಬರುತ್ತೆ. ಸೊ ಎಷ್ಟು ಕಾಲೇಜ್ ಅಂದರೆ ಟೋಟಲು 30 ಕಾಲೇಜಸ್ ಇದೆ. ಇವಾಗ ನೋಡ್ಕೊಳ್ರಿ ನೆಕ್ಸ್ಟ್ ಇನ್ನೂ ಯಾವುದಾದಿದೆ ನೋಡಿರಿ. ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗು ಸೇಡಂ ರೋಡು ಕಲಬುರಗಿ ಮತ್ತು ಬಳ್ಳಾರಿ ವಿಮ್ಸ್ ಕಾಲೇಜು. ನೆಕ್ಸ್ಟು ಹಾಸನಲ್ಲಿ 2 ಕಾಲೇಜ್ ಇದೆ. ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹೊಳೆ ನರಸೀಪುರ ಮತ್ತು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹಾಸನ್. ಮತ್ತು ನೆಕ್ಸ್ಟ್ ಸಂಜಯ್ ಗಾಂಧಿ ಕಾಲೇಜ್ ಬೆಂಗಳೂರಲ್ಲಿ, ಮಂಡ್ಯ, ಬೀದರ್ ಇನ್ಸ್ಟಿಟ್ಯೂಟ್ ಬೀದರು, ಅಟಲ್ ಬಿಹಾರಿ ವಾಜಪೇಯಿ ಬೆಂಗಳೂರು ಮತ್ತು ಶಿವಮೊಗ್ಗ. ಮತ್ತು ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ನರ್ಸಿಂಗು. ಮತ್ತು ಅದು ಇನ್ನೊಂದು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕರ್ಕಳ ಉಡುಪಿ ಡಿಸ್ಟಿಕ್ಕು. ಸೊ ಹಾವೇರಿಯಲ್ಲಿ ಒಂದಿದೆ. ಸೊ ಇಷ್ಟೆಲ್ಲ ಗೌರ್ಮೆಂಟ್ ಕಾಲೇಜಸ್ಸು. ಸೊ ಸ್ವಲ್ಪ ಇವಾಗ ನೆಕ್ಸ್ಟ್ ಏನಂದರೆ ಟಾಪ್ ಕಾಲೇಜ್ ಬಗ್ಗೆ ಯಾವ್ಯಾವೇನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ರಿ ಎಲ್ಲರೂ. ಇಲ್ಲಿ ನೋಡ್ಕೋಬೋದು, ಇವೆಲ್ಲ ಏನಂದರೆ ಪ್ರೈವೇಟ್ ಕಾಲೇಜಲ್ಲಿ ಮೀನ್ಸ್ ಆಪ್ಷನ್ ಎಂಟ್ರಿಗೆ ಇವೆಲ್ಲ ಆಪ್ಷನ್ ಇರುತ್ತೆ. ಮೀನ್ಸ್ ಪ್ರೈವೇಟ್ ಕಾಲೇಜಲ್ಲಿ ಟಾಪ್ ಕಾಲೇಜ್ ಯಾವುದಂತ ನೋಡ್ಕೊಳ್ರಿ. ST ಜಾನ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಸೊ ಇನ್ನೊಂದು ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಮಂಗಳೂರು, MS ರಾಮಯ್ಯ ಬೆಂಗಳೂರು, JSS ಕಾಲೇಜ್ ಮೈಸೂರು, ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಬೆಂಗಳೂರು, ಮತ್ತು SDM ಕಾಲೇಜ್ ಧಾರವಾಡ, ಮತ್ತು KLE ಬೆಳಗಾವಿ, ನಾರಾಯಣ ಹೃದಯಾಲಯ ಕಾಲೇಜ್ ಆಫ್ ನರ್ಸಿಂಗ್ ಅದು ಕೂಡ ಬೆಂಗಳೂರು, ದಯಾನಂದ ಸಾಗರ್ ಯೂನಿವರ್ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಸೊ ಇಷ್ಟೆಲ್ಲ ಏನಂದರೆ ಇವು ಪ್ರೈವೇಟ್ ಕಾಲೇಜಸ್ ಟಾಪ್ ಕಾಲೇಜು. ಮತ್ತು ಇದರಲ್ಲಿ ಇನ್ನೊಂದು ಕಾಲೇಜ್ ಬರುತ್ತೆ ಸಪ್ತಗಿರಿ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಚಿಕ್ಕಬಳ್ಳಾರಲ್ಲೇ ಇದೆ. ಸೊ ಅದು ಕೂಡ ಚೆನ್ನಾಗಿರೋ ಕಾಲೇಜು, ಟಾಪ್ ಕಾಲೇಜಸ್ಸು. ಅದು ಕೂಡ ಒಂದು ಚೆನ್ನಾಗಿರೋ ಕಾಲೇಜು. ಸೊ ಇಷ್ಟೆಂದರೆ ಟಾಪ್ ಕಾಲೇಜಸ್ ಬರುತ್ತೆ. ಸೊ ಅದನ್ನು ಬಿಟ್ಟರೆ ಮತ್ತು ನಿಮಗೆ ಇಲ್ಲಿ ಮೇಲೆ ಗೌರ್ಮೆಂಟ್ ಕಾಲೇಜಸ್ ಕೂಡ ಸ್ವಲ್ಪ ಚೆನ್ನಾಗಿರೋ ಮೀನ್ಸ್ ಟೋಟಲಿ ಗೌರ್ಮೆಂಟ್ ಕಾಲೇಜಸ್ ಎಷ್ಟಂದರೆ 35 ಅಬೋ ಇದೆ. ಸೊ ಅದರಲ್ಲಿ ಎಲ್ಲ ಕಾಲೇಜು ಚೆನ್ನಾಗಿರುತ್ತೆ, ಯಾವುದು ಕಾಲೇಜ್ ಚೆನ್ನಾಗಿರಲ್ಲ ಅಂತಲ್ಲ. ನೋಡ್ಕೋಬೋದು ಇಲ್ಲಿ ಟೋಟಲ್ ಗೌರ್ಮೆಂಟ್ ಕಾಲೇಜಸ್ ಎಷ್ಟಿದೆ ಅಂದರೆ 35 to 37 ಇಷ್ಟು ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಏನು ಮಾಡಬೇಕಂದ್ರೆ ಇವೆಲ್ಲ ಕಾಲೇಜಸ್ಸು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಎಲ್ಲ ಕಾಲೇಜು ಶೋ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಆಲ್ ಓವರ್ ಕರ್ನಾಟಕ ಎಷ್ಟು ಕಾಲೇಜಸ್ ಇದೆ ಅಂದರೆ ನರ್ಸಿಂಗಲ್ಲಿ 300 ಅಬೌವ್ 320 ಅಥವಾ 310 ಒಳಗಡೆ ಎಲ್ಲ ನರ್ಸಿಂಗ್ ಕಾಲೇಜಸ್ ಇದೆ. ಸೊ ಅಷ್ಟು ಕಾಲೇಜಸ್ ನಿಮ್ಮ ಮುಂದೆ ಶೋ ಆಗುತ್ತೆ. ಸೊ ಅದರಲ್ಲಿ ಏನು ಮಾಡಬೇಕಂದ್ರೆ 300 ಕಾಲೇಜಲ್ಲಿ ನೀವು ಫಸ್ಟ್ 35 ಅಥವಾ 36 ಆಗಲಿ ಅಥವಾ 37 ಆಗಲಿ ಗೌರ್ಮೆಂಟ್ ಕಾಲೇಜಸ್ ಇರುತ್ತೆ. ಸೊ ಅವೆಲ್ಲ ನಿಮ್ಮದು ರ್ಯಾಂಕ್ ಎಷ್ಟಾದರೂ ಇರಲಿ, 1,50,000 ಮೇಲೆ ಆದರೂ ಇರಲಿ, ಎಷ್ಟಾದರೂ ಇರಲಿ, ನೀವು ಫಸ್ಟ್ ಪ್ರಿಯಾರಿಟಿ ಏನು ಕೊಡಬೇಕಂದ್ರೆ ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಪ್ರಿಯಾರಿಟಿ ಕೊಡಿರಿ. ಯಾಕಂದರೆ ನಿಮ್ದು ಲಕ್ಕು ಸಿಕ್ಕರೆ ಸಿಗ್ಬೋದು. ನಿಮ್ದು SC ಅಥವಾ ST ಕ್ಯಾಟಗರಿ ಇದ್ದು ನಿಮ್ಮ ಹತ್ರ ರೂರಲ್ಲು ಕನ್ನಡ ಏನಾದರೂ ರಿಸರ್ವೇಷನ್ ಇದ್ದರೆ ಅಂಥವರಿಗೆ ಚಾನ್ಸಸ್ ಇರುತ್ತೆ ಸಿಗೋಕ್ಕೆ. ಮತ್ತು 2A ಕಾಸ್ಟ್ 2A ಕಾಸ್ಟ್ದವರಿಗೂ ಕೂಡ ಸೇಮು. ನಿಮ್ಮ ಹತ್ರ 2A ಆಗಲಿ 2B ಆಗಲಿ ನಿಮ್ಮ ಹತ್ರ ರೂರಲ್ಲು ಕನ್ನಡ ಏನಾದರೂ ರಿಸರ್ವೇಷನ್ ಇದ್ದರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅಂದರೆ ಫಸ್ಟ್ ಪ್ರಯಾರಿಟಿ ಎಲ್ಲರೂ ಗೌರ್ಮೆಂಟ್ ಕಾಲೇಜಸ್ ಕೊಡಬೇಕು. ಸೊ ಇಷ್ಟು ವಿಡಿಯೋದಲ್ಲಿ ನಿಮಗೆ ಟಾಪ್ ಕಾಲೇಜಸ್ ಮತ್ತು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.